ಇವಾಗ ಏನಾಗ್ತಾ ಇದೆ ಅಂದ್ರೆ ಮಕ್ಕಳಿಗೆ ಇಬ್ರೂ ಪೇರೆಂಟ್ಸು ಇದಕ್ಕೆ ಆಫೀಸಿಗೆ ಹೋಗ್ಬಿಡ್ತಾರೆ. ಮಕ್ಕಳಿಗೆ ಗಮನ ಕೊಡೋದು ತುಂಬಾ ಕಮ್ಮಿ ಆಗೋಗಿದೆ. ಹಾಗಾಗಿ ಟ್ಯೂಷನ್ಗೆ ಹಾಕ್ಬಿಡ್ತಾರೆ. ಟ್ಯೂಷನ್ ಯಾಕೆ ಹಾಕಬೇಕು ಅಂತಂದ್ರೆ ಸ್ಕೂಲಲ್ಲಿ ಪಾಠ ಹೇಳ್ಕೊಟ್ಟಿರೋದನ್ನ ಅರ್ಥ ಆಗಿಲ್ಲ ಅಂದ್ರೆ ಮಾತ್ರ ನಾವು ಕಳಿಸ್ತೀವಿ. ಓಕೆ, ಪೇರೆಂಟ್ಸ್ ಎಜುಕೇಟೆಡ್ ಇದ್ರೂ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಓಕೆ, ಅಟ್ಲೀಸ್ಟ್ ಏನು ಓದ್ತಾ ಇದ್ದಾರೆ, ಯಾವ ಕ್ಲಾಸಲ್ಲಿ ಇದ್ದಾರೆ, ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅನ್ನೋದನ್ನ ನಾವು ಮಕ್ಕಳ ಜೊತೆಗೆ ನಾವು ಕೂತ್ಕೋಬೇಕು. ಎಷ್ಟೇ ನಾವು ಡೈರೆಕ್ಟರ್ ಇರಲಿ, ಯಾವೇ ಪೊಸಿಷನ್ ಇರಲಿ, ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಇದ್ದು ಮಕ್ಕಳ ಜೊತೆಗೆ ನಾವು ಬೆರೆತ್ರೆ ನಮ್ಮನ್ನ ಅವರು ಪ್ರೀತಿ ಮಾಡ್ತದೆ. ಹಾಗೆ ನಾವು ಅವ್ರನ್ನ ಪ್ರೀತಿ ಮಾಡಬೇಕು, ಲವ್ ಮಾಡಬೇಕು. ನಮ್ಮ ಗುರುಗಳು ಹೇಳ್ತಾ ಇದ್ರು, ಸತ್ಯಾತ್ಮರು ಅಂತ ಹೇಳಿ. ಸೊ ಮಕ್ಕಳನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅವರು ನಮಗೆ ಅದೇ ಥರ ನಮಗೆ ವಾಪಸ್ ಕೊಡ್ತಾರೆ. ಹಾಗಾಗಿ ನಾವು ಮಕ್ಕಳಿಗೆ ತುಂಬ ಲವ್ ಆ್ಯಂಡ್ ಅಫೆಕ್ಷನ್ ಅಂತ ಹೇಳ್ತೀವಿ. ಅದು ಎಷ್ಟು ಕೊಟ್ರು ಕಮ್ಮಿನೇ. ಆಸ್ ಎ ಮದರ್ ಆಗಿ ನಾನು ಹೇಳ್ತೀನಿ, ಇದು ಇವಾಗ ಈಗಿನ ಜನ್ರೇಷನ್ ತುಂಬ ಕಮ್ಮಿ ಆಗಿದೆ. ಸೊ ನನ್ನ ಒಂದು ಸಜೆಷನ್ ಏನಂದ್ರೆ, ಅಟ್ಲೀಸ್ಟ್ ಒಂದು 10th ಸ್ಟ್ಯಾಂಡರ್ಡ್ ತನಕ ಮಕ್ಕಳನ್ನ ನಾವು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅಬ್ಸರ್ವ್ ಮಾಡಿ, ಗೊತ್ತಾಗಿಲ್ಲ ಅಂದ್ರೆ ಕಲ್ತ್ಕೊಂಡು ಟೀಚರ್ಸ್ ಹತ್ರ ಹೋಗಿ ಕಲ್ತ್ಕೊಂಡು ನಾವು ಹೇಳ್ಕೊಟ್ರೆ ನಮಗೂ ನಾಲೆಜ್ ಇಂಪ್ರೂವ್ ಆಗತ್ತೆ. ಕೆಲವೊಂದು ಪೇರೆಂಟ್ಸು ಅನ್ಎಜುಕೇಟೆಡ್ ಇರ್ತಾರೆ. ಅವಾಗ ಪೇರೆಂಟ್ಸ್ ಹತ್ರ ಇಲ್ಲ ಅಂದ್ರೂ ಫ್ರೆಂಡ್ಸ್ ಹತ್ರ ತಿಳ್ಕೊಬೋದು, ಇಲ್ಲ ಅವ್ರ ಕ್ಲಾಸ್ ಟೀಚರ್ ಹತ್ರ ತಿಳ್ಕೊಂಡು ಓದ್ಬೇಕು. ಆ ಥರನೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಟ್ಯೂಷನ್ಗೆ ಹೋಗೋದನ್ನ ಅವಾಯ್ಡ್ ಮಾಡಿ, ಹೈಯರ್ ಎಜುಕೇಶನ್ ಇದ್ದಾಗ, ಕಷ್ಟ ಇದ್ದಾಗ ಹೋಗ್ಬೋದು. ಓಕೆ, ಟೀಚರ್ಸ್ ಹೇಳ್ಕೊಟ್ಟಿರೋ ಅರ್ಥ ಆಗಿಲ್ಲ ಅಂದಾಗ ನಾವು ಟ್ಯೂಷನ್ಸ್ ಹಾಕ್ಬೋದು. ಯಾಕಂದ್ರೆ ಸ್ಕೂಲಲ್ಲೂ ಫೀಸ್ ಕಟ್ಟಬೇಕು, ಟ್ಯೂಷನ್ಗೂ ಫೀಸ್ ಕಟ್ಟಬೇಕು ಅಂದ್ರೆ ಪೇರೆಂಟ್ಸ್ಗೆ ಎಷ್ಟು ಕಷ್ಟ ಅನ್ನೋದನ್ನ ಮಕ್ಕಳು ನಾವು ತಿಳ್ಕೋಬೇಕು. ಯಾಕಂದ್ರೆ ಎಲ್ಲಿಂದ ಎಷ್ಟು ಬಡ ವಿದ್ಯಾರ್ಥಿಗಳು, ಬಡ ಪೇರೆಂಟ್ಸ್ನ ನಾವು ನೋಡ್ಬೇಕು. ಯಾಕಂದ್ರೆ ಅವರನ್ನ ನಾವು ನೋಡ್ಬೇಕು, ಮೇಲಿನವ್ರನ್ನ ನೋಡೋಕ್ಕಾಗಲ್ಲ. ಕೆಳಗಿನವ್ರನ್ನ ನೋಡಿ ನಾವು ತೃಪ್ತಿ ಪಟ್ಕೋಬೇಕು. ಅಯ್ಯೋ, ನಮ್ಮ ಗಾಡ್ ಇಷ್ಟ ಆದ್ರೂ ನಮಗೆ ಇಟ್ಟಿದಾರಲ್ಲ ಅಂತ ಹೇಳಿ. ಹಾಗಾಗಿ ಮಕ್ಳಿಗೆ ನಾನು ಮತ್ತೊಮ್ಮೆ ಹೇಳ್ತೀನಿ, ಟ್ಯೂಷನ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ, ಪೇರೆಂಟ್ಸ್ ಜೊತೆಗೆ ಕೇಳಿ, ಇಲ್ಲ ಟೀಚರ್ಸ್ ಹತ್ರ ಕೇಳಿ, ಇಲ್ಲ ಫ್ರೆಂಡ್ಸ್ಗಳ ಹತ್ರ ಡಿಸ್ಕಸ್ ಮಾಡಿ, ಗ್ರೂಪ್ ಡಿಸ್ಕಷನ್ಸ್ ಮಾಡಿದ್ರೆ ಎಷ್ಟೋ ನಾಲೆಜ್ ಇಂಪ್ರೂವ್ ಆಗ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗಿನ ಜನರೇಷನ್ ಮಕ್ಕಳಿಗೆ ಇದ್ರೆ, ಬೇಕು ಅಂದ್ರೆ, ಓಕೆ, ನೆಸೆಸಿಟಿ ಇದ್ರೆ ಹೋಗೋದು, ಇಲ್ಲ ಅಂದ್ರೆ ಅದನ್ನೂ ಬೇಡ. ನಾಲೆಜ್ ಅನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು. ಏನಂತಂದ್ರೆ ಸುಮ್ಮನೆ ಮಗ್ಗಿ ಸ್ಕೂಲೇ ಹೇಳ್ಕೊಟ್ಟೆ ಅದನ್ನೇ ಅಲ್ಲ, ನಮ್ಮ ಬುಕ್ ಓದ್ಬೇಕು, ನಮಗೆ ಏನ್ ನಾಲೆಜ್ ಸಿಕ್ಕಿದೆ ಅದನ್ನ ನಾವು ಬರಿಬೇಕು. ಅದು ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಹಾಗಾಗಿ ಟ್ಯೂಷನ್ ಆದಷ್ಟು ಅವಾಯ್ಡ್ ಮಾಡಿ. ಯಾರಿಗೆ ಏನೂ ಅರ್ಥ ಆಗಲ್ಲ ಅಂದಾಗ ಹೋಗ್ಲಿ, ಯಾಕಂತ ಪೇರೆಂಟ್ಸಿಗೆ ಬರ್ಡನ್ ಮಾಡೋದು ಬೇಡ, ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ನಾನು ಏನು ಅಂದ್ರೆ, ಟೀಚರ್ ಮತ್ತೆ ಸ್ಟೂಡೆಂಟ್ ಬಾಂಧವ್ಯದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು RSS ಸ್ಕೂಲಲ್ಲಿ ಓದಿರೋದ್ರಿಂದ ಆಸ್ ಅ ಪೇರೆಂಟ್ ಆಗಿ ಅಂಡ್ ಸ್ಟೂಡೆಂಟ್ ಆಗಿನೂ ಹೇಳ್ತೀನಿ ನಾನು. ಯಾಕಂತಂದ್ರೆ ಟೀಚರ್ ಜೊತೆಗೆ ಮತ್ತೆ ಸ್ಟೂಡೆಂಟ್ ಯಾವ ತರ ಇರ್ಬೇಕು ಅಂದ್ರೆ, ನಮ್ಮ ಪೇರೆಂಟ್ಸೇ ಅನ್ಕೊಂಡು ನಾವು ಅವ್ರನ್ನ ಟ್ರೀಟ್ ಮಾಡ್ಬೇಕು. ಅಮ್ಮ ಅಥವಾ ಬಾಯ್ಸ್ ಆದ್ರೆ ಅಪ್ಪ ಅಂತ ಆ ತರ ನಾವು ಟ್ರೀಟ್ ಮಾಡ್ಕೊಂಡ್ರೆ ನಮ್ಮ ಬಾಂಧವ್ಯ ಬಹಳ ಗಟ್ಟಿಯಾಗಿರುತ್ತೆ. ನನ್ನ ಅನುಭವದಿಂದನೇ ನಾನು ಹೇಳ್ತೀನಿ. ಇವಾಗೂ ನನಗೆ ನರ್ಸರಿಯಿಂದ ಟೀಚರ್ಸ್ ನನ್ಗೆ ಇವಾಗೂ ಟಚ್ ಅಲ್ಲಿ ಇದ್ದಾರೆ. ಸೊ ನಾನು ಆ ತರ ರೂಢಿ ಇಟ್ಕೊಂಡಿರೋದ್ರಿಂದ ನನ್ನ ಮಗಳಿಗೂ ನಾನು ಹೇಳ್ತಾ ಇರ್ತೀನಿ, ಟೀಚರ್ಸ್ನ ಯಾವತ್ತೂ ನಾವು ಮರಿಬಾರ್ದು, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವ್ರ ಜೊತೆಗೆ ನಾವು ಟಚ್ ಅಲ್ಲಿ ಇರ್ಬೇಕು. ಅವಾಗ ನಮ್ಮ ಬಾಂಧವ್ಯ ಇನ್ನ ಚೆನ್ನಾಗಿ ಗಟ್ಟಿಯಾಗಿ ಇರ್ತದೆ ಅಂತ ಹೇಳ್ತಾ ಇರ್ತೀನಿ. ಇವಾಗಿನ ಕಾಲದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ ಮಕ್ಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದ ತಕ್ಷಣ ಮರ್ತೋಗ್ಬಿಡ್ತಾರೆ, ಯಾರು ಫ್ರೆಂಡ್ಸು, ಯಾರು ಟಚ್ ಅಲ್ಲೇ ಇರಲ್ಲ. ಹಾಗಾಗಿ ಅವಾಗ ಮೀಟ್ ಮಾಡ್ತಾ ಇರ್ಬೇಕು ಹಳೆ ಫ್ರೆಂಡ್ಸ್ ಅನ್ನ, ಟೀಚರ್ಸ್ನ ಮೀಟ್ ಮಾಡ್ತಾ ಇರ್ಬೇಕು. ಅವ್ರಿಗೂ ಖುಷಿ ಆಗತ್ತೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳಿಲಿ, ಅವ್ರಿಗೂ ಒಂದು ಖುಷಿ
ಸಿಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಪೇರೆಂಟ್ಸ್ ಏನ್ ಮಾಡ್ತಾರೆ, ಮಕ್ಳು ನೋಡ್ತಾ ಇರ್ತಾರೆ, ಮಕ್ಳಿಗೂ ನಾವು ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕು ಅಂತಂತ ಹೇಳಿ ಇಷ್ಟಪಡ್ತೀನಿ. ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಳಿಗೆ ಆಂಗ್ಸೈಟಿ ಪ್ರಾಬ್ಲಮ್ ತುಂಬಾ ಆಗ್ತಾ ಇದೆ, ಕೋಪ ಜಾಸ್ತಿ ಬರ್ತಾ ಇದೆ. ಯಾಕೆ ಅಂತಂತಂದ್ರೆ ಅದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಅಂತಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಆಗ್ತಾ ಇರ್ತಾರೆ ಮಕ್ಕಳು. ಅದನ್ನ ಇದ್ ಮಾಡ್ಬಿಟ್ಟು ಹೇಗೆ ಹೊರಗೆ ಬರೋದು ಇದರಿಂದ ಅಂತಂದ್ರೆ, ಮನೆಯಲ್ಲಿ ನಾವು ಪೇರೆಂಟ್ಸ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ದೇವರ ನಾಮ ಇರ್ಬೋದು, ಚಿಕ್ಕ ಚಿಕ್ಕ ಹಾಡುಗಳನ್ನ ಹಾಕೋದು, ಕ್ಲಾಸಿಕಲ್ ಮ್ಯೂಸಿಕ್ ಹಾಕೋದು, ಕೇಳಿಸೋದು ಅದೊಂದು. ಅದಾದ್ಮೇಲೆ ಧ್ಯಾನ ಮಾಡೋದನ್ನ ನಾವು ಅಭ್ಯಾಸ ಮಾಡಿಸ್ಬೇಕು. ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಕೊಡ್ಬೇಕು, ನಾವು ಜೊತೆಗೆ ಯಾವ ತರ ಮಾಡೋದು ಅಂತ ನಾವು ಹೇಳ್ಕೊಡ್ಬೇಕು. ಆಮೇಲೆ ಪ್ರಾಣಾಯಾಮ ಬಹಳ ಒಳ್ಳೇದು. ಆಮೇಲೆ ಚಿಕ್ಕ ಚಿಕ್ಕ ಆಸನಗಳು, ಯೋಗ. ಓಕೆ, ಯೋಗ ಮಾಡೋದ್ರಿಂದ ಬಹಳ ನಮ್ಮ ಮನಸ್ಸಿಗೆ ಉಲ್ಲಾಸ, ಮೈಂಡ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಅವಾಗ ಮಕ್ಳಿಗೆ ಏನಾಗುತ್ತೆ, ಓದ್ಲಿಕ್ಕೆ ಬಹಳ ಉತ್ಸಾಹ ಸಿಗ್ತದೆ. ಯೋಗ ಮಾಡೋದ್ರಿಂದ ಅವ್ರಿಗೂ ಕಾನ್ಸಂಟ್ರೇಷನ್ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಓಕೆ, ಹಾಗಾಗಿ ಡಿಫ್ರೆಂಟ್ ಥಾಟ್ಸ್ ಬರ್ತದೆ ಮಕ್ಕಳಿಗೆ, ಏನ್ ಮಾಡಬಹುದು ಅಂತ ಅವ್ರಿಗೂ ಉತ್ಸಾಹ ಸಿಗ್ತದೆ. ಹಾಗಾಗಿ ನಾನು ಮಕ್ಕಳಿಗೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಯೋಗ ಮಾಡಿದ್ರೆ ಬಹಳ ಉಪಾಯ ಅಂದ್ರೆ ಬಹಳ ಉತ್ತೇಜನ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗಿನ ಒಂದು ಜೀವನಕ್ಕೆ ಈ ಮೊಬೈಲ್ ಹಾವಳಿ, ಅವರು ಟಿವಿ ನೋಡೋ ಹುಚ್ಚು, ಅದರಿಂದ ಹೊರಗೆ ಬರಬೇಕು ಅಂದ್ರೆ ಅವ್ರ ಧ್ಯಾನ ಅವಶ್ಯವಾಗಿ. ಡೆಫಿನೆಟ್ಲಿ ಎಷ್ಟೊಂದು ಜನ ಮಕ್ಕಳು ಟಿವಿ, ಮೊಬೈಲ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇಂದ ಎಷ್ಟು ಜನ ಡಿಪ್ರೆಷನ್ ಹೋಗ್ತಾ ಇದ್ದಾರೆ. ಎಷ್ಟು ಜನ ಮಕ್ಕಳು ಕೊಡ್ಲಿಲ್ಲ ಅಂದ್ರೆ ಎಷ್ಟೊಂದು ಜನ ಪ್ರಾಣ ತೆಗಿಲಿಕ್ಕೂ ಆ ಥರನೂ ಎಷ್ಟೊಂದು ಜನ ಇದ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಮಕ್ಕಳಿಗೆ ನಾನು ಹೇಳ್ತೀನಿ, ಅಟ್ಲೀಸ್ಟ್ ಒಂದು 10th ಸ್ಟ್ಯಾಂಡರ್ಡ್ ತನಕ ಆದಷ್ಟು ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀನಿ. ನಾನೇ ಸ್ವತಃ ಯೋಗ ಶಿಕ್ಷಕಿ. ಸೊ ಹಾಗಾಗಿ ಆದಷ್ಟು ಅದರಿಂದ ಹೊರಗೆ ಬರಬೇಕು ಅಂತಂದ್ರೆ ಧ್ಯಾನ ಬಹಳ ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಷ್ಟೊತ್ತವರೆಗೂ ತಮ್ಮ ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟಿದ್ದೀರಾ. ಧನ್ಯವಾದಗಳು.